ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಂಸ್ಕೃತದ 2025-26ನೇ ಸಾಲಿನ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಯಾವ ರೀತಿಯಲ್ಲಿ ಬಿಡಿಸಬಹುದು ಅಥವಾ ಪರೀಕ್ಷೆ ಮುಂದಿದೆ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಬರೆದಂತಹ ಸಂದರ್ಭದಲ್ಲಿ ಹೆಚ್ಚಿನ ಅಂಕವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನ ಈ ಮೂಲಕವಾಗಿ ನೋಡ್ತಾ ಹೋಗೋಣ. ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರ ಉತ್ತರ. ಇಲಾಖೆ ಈ ವರ್ಷ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿದೆ. ಒಂದೇ ಬ್ಲೂ ಪ್ರಿಂಟ್ ಇದೆ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಒಂದು ಪ್ರಶ್ನೆ ಪತ್ರಿಕೆ ಏನಿದೆಯೋ ಇದರ ಒಂದು ಉತ್ತರವನ್ನ ನಾವು ಈ ಸಂದರ್ಭದಲ್ಲಿ ಕಂಡುಕೊಳ್ತಾ ಹೋಗೋಣ. ಮೇನ್ ಕ್ವೆಶ್ಚನ್ ನಂಬರ್ 1ರಲ್ಲಿ, ಪಾರ್ಟ್ ಎ ಮೇನ್ ಕ್ವೆಶ್ಚನ್ ನಂಬರ್ 1ರಲ್ಲಿ ಕೇವಲ ಆರಿಸಿ ಉತ್ತರವನ್ನ ಬರೆಯುವಂತಹದ್ದು, ಕೇವಲ ಆರಿಸಿ ಉತ್ತರವನ್ನ ಬರೆಯುವಂತಹದ್ದು ಮಾತ್ರ ಇರುತ್ತೆ. ಮೇನ್ ಕ್ವೆಶ್ಚನ್ ನಂಬರ್ 1, ಪಾರ್ಟ್ ಎ ಮೇನ್ ಕ್ವೆಶ್ಚನ್ ನಂಬರ್ 1, ಅದರಲ್ಲಿ 1 ಅಧೋ ನಿರ್ದಿಷ್ಟಾನಾಂ ಪ್ರಶ್ನಾನಾಂ ಸಮೀಚೀನಂ ವಿಕಲ್ಪಂ ಚಿತ್ವ ಉತ್ತರಂ ಲಿಖತ. 4 ಉತ್ತರಗಳನ್ನು ಕೊಡ್ತಾನೆ, ಅವುಗಳಲ್ಲಿ ಸರಿಯಾದಂತ ಉತ್ತರವನ್ನ ಆರಿಸಿ ಬರೆಯುವಂತಹದ್ದು. ಕ್ವೆಶ್ಚನ್ ನಂಬರ್ ಹಾಕಬೇಕು, ಆನೋ ಆನೋ ಇತ್ಯಾದಿಗಳನ್ನು ಬರೀಬೇಕು, ಅದರ ಮುಂದಿರುವಂತಹ ಉತ್ತರವನ್ನು ಬರೀಬೇಕು ನೇರವಾಗಿ, ಮತ್ತೇನು ಕೂಡ ಇಲ್ಲ. ಅದ್ಯಾಪಿ ದೇವಾಹ ಕುತ್ರ ಜನ್ಮ ಇಚ್ಛಂತಿ. ಆ ಭಾರತ ಭೂತಲೆ ಎನ್ನುವುದು ಉತ್ತರ. ವಿಕ್ರಮಾದಿತ್ಯ ಕಥಂ ದೇಶಾಂತರಂ ನಿರ್ಗತಃ. ಕ್ವೆಶ್ಚನ್ ನಂಬರ್ 2 ಯೋಗಿ ವೇಷೇಣ ಎನ್ನುವಂತಹದ್ದು ಉತ್ತರ. 3 ಪ್ರವರಾಜಕಃ ವಣಿಜಃ ಗ್ರಹಂ ಕಿಮರ್ಥಂ ಅಗಚ್ಚತ್. ಅ ಭಿಕ್ಷಾರ್ಥಂ ಎನ್ನುವುದು ಉತ್ತರ. ಕ್ವೆಶ್ಚನ್ ನಂಬರ್ 4 ಮೂರ್ತಿಮತಿ ಸತ್ಕ್ರಿಯಾ ಕ. ಮೂರ್ತಿಮತಿ ಸತ್ಕ್ರಿಯಾ ಯಾರು ಅಂತ ಶಕುಂತಲ, ಈ ಶಕುಂತಲ. 5 ರಾಣಾ ಪ್ರತಾಪಸ್ಯ ಅಶ್ವಸ್ಯ ನಾಮ ಕಿಂ. ಆ ಚೇತಕಃ. 6 ಮಹಾಶ್ವೇತ ಕಂ ಪ್ರತಿ ಸ್ವವೃತ್ತಾಂತಂ ಕಥಯತಿ. ಈ ಚಂದ್ರಾಪೀಡಂ. ಮಹಾಶ್ವೇತಾಳು ಯಾರಲ್ಲಿ ತನ್ನ ವೃತ್ತಾಂತವನ್ನು ಹೇಳ್ಕೊಳ್ತಾಳೆ ಅಂತ ಈ ಚಂದ್ರಾಪೀಡಂ. 7 ಶಾಂತ್ಯಾಹ ಪತ್ಯುಹು ನಾಮ ಕಿಂ. ಆ ಸುಂದರಃ. 8 ಮತ್ತು 9ನೇ ಪ್ರಶ್ನೆ ಹೊಸ ಮಾದರಿಯ ಪ್ರಶ್ನೆ ಅಥವಾ ಹಾಟ್ಸ್ ಕ್ವೆಶ್ಚನ್. ಇದು ಉಳಿದ ಪ್ರಶ್ನೆಗಳನ್ನ ಕೇಳುವುದಿಲ್ಲ. ಎನ್ಯುವಲ್ ಎಕ್ಸಾಮ್ ನಲ್ಲಾಗಿರ್ಬಹುದು, ಪ್ರಿಪರೇಟರಿ ಎಕ್ಸಾಮ್ ನಲ್ಲಾಗಿರ್ಬಹುದು. ಹಾಟ್ಸ್ ಕ್ವೆಶ್ಚನ್ ಅಂದ್ರೆ ಹೊಸ ಮಾದರಿಯ ಕ್ವೆಶ್ಚನ್ ಗಳನ್ನ ಮಾತ್ರ ಕೇಳ್ತಾನೆ. ವಿದ್ಯಾರ್ಥಿಗಳು ಗಮನಿಸಬೇಕು, 8 ಮತ್ತು 9ನೇ ಯಾವ ಪ್ರಶ್ನೆ ಇದೆಯೋ 8ನೇ ಚಾಪ್ಟರ್ ಇಂದ ವಿಧಿವಿಲಸಿತಂ ಮತ್ತು 9 ನೀತಿಸಾರ ಈ ಒಂದು ಪಾಠದಲ್ಲಿರುವಂತಹ ಹಾಟ್ಸ್ ಕ್ವೆಶ್ಚನ್ ಗಳನ್ನ ಮಾತ್ರ ಕೇಳ್ತಾನೆ, ನೆನ್ಪಿಟ್ಕೊಳ್ಬೇಕು. 8 ವಿಧಿವಿಲಸಿತಂ ಇತಿ ಪಾಠೆ ವಜ್ರಕೀಟ ಪ್ರಸಂಗ ಕರ್ಣಸ್ಯ ಇಮಂ ಗುಣಂ ಸೂಚಯತಿ. ವಿಧಿವಿಲಸಿತಂ ಎನ್ನುವಂತಹ ಪಾಠದಲ್ಲಿ ವಜ್ರಕೀಟ ಪ್ರಸಂಗವು ಕರ್ಣನ ಈ ಗುಣವನ್ನ ಸೂಚಿಸುತ್ತದೆ. ತಾಳ್ಮೆ ಗುಣ ಅಂತ ಅದು ಉತ್ತರ. ಸಹನ ಗುಣಂ ಎನ್ನುವಂತಹದ್ದು ಕೊಟ್ಟಿರುವಂತಹದ್ದು ಸರಿಯಾಗಿದೆ. ಆ ಸಹನ ಗುಣಂ ಅಂತ. 9 ಧೇನು ಸಹಸ್ರೇಶು ವತ್ಸಹ ಮಾತರಂ ಗಚ್ಚತಿ. ಇತಿ ವಾಕ್ಯಾನುಸಾರೇಣ ಕೃತಂ ಕರ್ಮ ಇಮಂ ಅನುಗಚ್ಚತಿ. ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಸಾವಿರಾರು ಗೋವುಗಳ ಮಧ್ಯದಲ್ಲಿರುವಂತಹ ತಾಯಿ ಗೋವನ್ನೇ ಕರು ಹೇಗೆ ಸೇರ್ತದೋ ಹಾಗೆ ಮಾಡಿದ ಕರ್ಮವು ಆತನನ್ನೇ ಸೇರ್ತದೆ ಎನ್ನುವಂತಹದ್ದು ಅದು ವಿಷಯ. ಅದು ಹಾಗಾಗಿ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಎನ್ನುವಂತಹದ್ದು ಉತ್ತರ. 10ನೇದು ಕೃಷ್ಣಶಾಸ್ತ್ರಿ ಮಹೋದಯನ ಆರಬ್ಧ ಪತ್ರಿಕಾಕ. ಆ ಪ್ರಬುದ್ಧ ಕರ್ನಾಟಕ. ಮೇನ್ ಕ್ವೆಶ್ಚನ್ ನಂಬರ್ 2 ಮಂಜೂಷಾತಃ ಸೂಕ್ತಂ ಪದಂ ಚಿತ್ವ ರಿಕ್ತ ಸ್ಥಾನಂ ಕೊರೆಯತ. ಕೆಳಗಡೆ ಬಾಕ್ಸ್ ನಲ್ಲಿ ಹೀಗೆ ಕೊಟ್ಟಿರ್ತಾನೆ, ಸೂಕ್ತವಾದಂತಹ ಒಂದು ಉತ್ತರವನ್ನು ಆರಿಸಿ ಇಲ್ಲಿ ಬರೀಬೇಕು. ವಿದ್ಯಾರ್ಥಿಗಳು ಗಮನಿಸಬೇಕು, 11ನೇ ಕ್ವೆಶ್ಚನ್ ಏನಿದೆಯೋ ಬಿಟ್ಟ ಸ್ಥಳ ತುಂಬಲಿಕ್ಕೆ ಇರುವಂತಹದ್ದು 5 ಕ್ವೆಶ್ಚನ್ ಕೊಡ್ತಾನೆ. ಅವುಗಳಲ್ಲಿ ಸರಿಯಾದಂತ ಉತ್ತರವನ್ನು ಆರಿಸಬೇಕು, ಮತ್ತೆ ಸಂಪೂರ್ಣ ವಾಕ್ಯದಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಸಂಪೂರ್ಣವಾದಂತಹ ಒಂದು ಏನೋ ವಾಕ್ಯ ಬರೀಬೇಕು, ಬಿಟ್ಟ ಸ್ಥಳ ತುಂಬಿ ನೆನ್ಪಿಟ್ಕೊಳ್ಬೇಕು. 1 ಇತಃ ಸ್ವರ್ಗಶ್ಚ ಮೋಕ್ಷಶ್ಚ. ಉತ್ತರ ಮೋಕ್ಷಶ್ಚ ಮಧ್ಯಶ್ಚಾಂತ್ಯಶ್ಚ ಗಮ್ಯತೆ. ಪುತ್ರಂ ದದಾತಿ ಚೇತ್ ಸಂತತಿ ಛೇದೋ ಭವಿಷ್ಯತಿ. ಪುತ್ರಂ ಎನ್ನುವುದು ಉತ್ತರ.
ಸುಚರಿತ ನಂದಿನಃ ತಪಸ್ವಿನಃ ದೇವಂ ಸಭಾಜಯಿತುಂ ಆಗತಾಹ. ಸಭಾಜಯಿತಂ ಗೌರವಿಸಲು. ರಾಣಾ ಪ್ರತಾಪ ಗಣ್ಯಾನಾಂ ಸಭಾಂ ಆಕಾರಿತವಾನ್. ಗಣ್ಯಾನಾಂ ಎನ್ನುವಂತಹದ್ದು ಉತ್ತರ. ಐದನೇದು ಭವಾದೃಶ ಗುರವಃ ಅತೀವ ವಿರಲಾಹ ಎನ್ನುವುದು ಉತ್ತರ. ಹೀಗೆ ಈ ರೀತಿಯಲ್ಲೇ ಬರೀಬೇಕು. ವಿದ್ಯಾರ್ಥಿಗಳು ಗಮನಿಸಬೇಕು. 5 ಅಂಕಗಳು ಇದಕ್ಕೆ ಇದೆ. ಕರೆಕ್ಟ್ ಆಗಿ ಬರೆದ್ರೆ ಒಂದೊಂದು ಅಂಕದಂತೆ 5 ಅಂಕ ನಿಮಗೆ ಸಿಗತ್ತೆ. ಮೇನ್ ಕ್ವಶನ್ ನಂಬರ್ 3 ಸಂಯೋಜಯತ. ಕ್ವಶನ್ ನಂಬರ್ 12 ಹೊಂದಿಸಿ ಬರೆಯುವಂತಹದ್ದು. ಮ್ಯಾಚ್ ದ ಫಾಲೋವಿಂಗ್ ಇದು. ಈ ರೀತಿಯಲ್ಲಿ ಕ್ವಶನ್ ಇರುತ್ತೆ. ಇದಕ್ಕೂ ಕೂಡ ಒಂದೊಂದು ಅಂಕ. ಉತ್ತರವನ್ನು ಹೀಗೆ ಬರೀಬೇಕು ನೋಡಿ. ವಿದ್ಯಾರ್ಥಿಗಳು ಗಮನಿಸಬೇಕು. ಆ ಶೈವಲ ಘೋಷ ಎನ್ನುವಂತಹದ್ದು ಪರ್ವತ. ಜಾಹ್ನವಿ ಎನ್ನುವಂತಹದ್ದು ಗಂಗಾ ಪರ್ಯಾಯ ಪದ. ಈ ಪ್ರಜಾಪತಿ ಬ್ರಹ್ಮ. ಸಿಸೀದಿಯಾ ವಂಶದಲ್ಲಿ ಪ್ರಸಿದ್ಧನಾದವನು ರಾಣ ಹಮೀರಹ. ಕಿಲ್ಬಿಷಂ ಅಂತಂದ್ರೆ ಪಾಪಂ. ಈ ರೀತಿಯಲ್ಲಿ ಸರಿಯಾಗಿ ಹೊಂದಿಸಿ ಬರಬೇಕು. ಒಂದು ಹೆಚ್ಚು ಕೊಟ್ಟಿರ್ತಾನೆ, ವಿದ್ಯಾರ್ಥಿಗಳು ಗಮನಿಸಬೇಕು ನೋಡಿ. ಇಲ್ಲಿ ಇದೆ, ಅಲ್ಲಿ ಬೇಡವಾಗಿರುವಂತಹದ್ದು ಒಂದಿರುತ್ತೆ, ನಮ್ಮನ್ನ ಕಾಲ್ ತಪ್ಪಿಸಾಕ್ಲಿಕ್ಕೆ ಹಾಗೆ ಮಾಡ್ತಾನೆ. ಆದ್ರೆ ವಿದ್ಯಾರ್ಥಿಗಳು ಸರಿಯಾಗಿ ಅದನ್ನ ಯೋಚನೆ ಮಾಡಿ ಕರೆಕ್ಟ್ ಆಗಿ ಬರೀಬೇಕಾಗತ್ತೆ. ಒಟ್ಟಿನಲ್ಲಿ ಇದಕ್ಕೂ ಕೂಡ ಒಂದೊಂದಕ್ಕೆ ಒಂದೊಂದು ಅಂಕದಂತೆ 5 ಮಾರ್ಕ್ಸ್ ಇದೆ. ಹೀಗೆ MCQ ಒಟ್ಟು 20 ಅಂಕಗಳು 12 ಪ್ರಶ್ನೆಗಳಿಗೆ ನೆನ್ಪಿಟ್ಕೊಳ್ಬೇಕು. ಮೇನ್ ಕ್ವಶನ್ ನಂಬರ್ 4 ದ್ವಿತ್ರೈಹಿ ವಾಕ್ಯೈಹಿ ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ ಚತುರ್ಣಾಮೇವ. 2-3 ವಾಕ್ಯದಲ್ಲಿ ಆಂಗ್ಲ ಭಾಷೆಯಲ್ಲಾಗ್ಲಿ, ಕನ್ನಡ ಭಾಷೆಯಲ್ಲಾಗ್ಲಿ ಅಥವಾ ಸಂಸ್ಕೃತದಲ್ಲಾಗ್ಲಿ ಉತ್ತರವನ್ನು ಬರೀಬೇಕು. ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಬೇಕು. ಒಟ್ಟು 7 ಪ್ರಶ್ನೆಗಳನ್ನು ಕೊಡ್ತಾನೆ. ಇವುಗಳಲ್ಲಿ 4ಕ್ಕೆ ಮಾತ್ರ ಉತ್ತರಿಸಲಿಕ್ಕೆ. ಉತ್ತರ ಹೇಗಿರ್ಬೇಕು ಅಂತಂದ್ರೆ 2-3 ವಾಕ್ಯದಲ್ಲಿ ಇರಬೇಕು, ನೇರವಾಗಿರ್ಬೇಕು. ಪಾಠದ ಹೆಸರನ್ನ ಬರ್ಕೊಂಡು ಬರೆದ್ರೆ ಉತ್ತಮ. ಬರೆದೇ ಇದ್ರೂ ಕೂಡ ಅಂಕಗಳನ್ನು ಕೊಡ್ತಾರೆ, ಹಾಗೇನೋ ಇಲ್ಲ. ಹಾಗಾಗಿ ಇದೊಂದು ಮಾದರಿ ಮಾತ್ರ ಈ ರೀತಿಯಲ್ಲಿ ಬರೆಯಬಹುದು ಅಂತ. ಅದರ ಪೂರ್ತಿ ವಾಕ್ಯದಲ್ಲಿರ್ಬೇಕು ನೋಡಿ. ಉದಾಹರಣೆಗೆ 13ನೇ ಕ್ವಶನ್, ಭಾರತ ವರ್ಷಸ್ಯ ಪ್ರಸಿದ್ಧ ಪಂಚನದೀನಾಂ ನಾಮಾನಿ ಲಿಖತ. ಭಾರತ ದೇಶದ ಪ್ರಸಿದ್ಧ ಪಂಚನದಿಗಳ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಾಗ ಹಿಸ್ಟ್ರಿಯಲ್ಲಿ ಬರೆದಾಗೆ 5 ಹೆಸರುಗಳನ್ನು ಬರೀಬಾರದು. ಗಂಗಾ, ಯಮುನಾ, ಸರಸ್ವತಿ, ಚಂದ್ರಭಾಗ, ಸಿಂಧು ಅಂತ ಹಿಸ್ಟ್ರಿಯಲ್ಲಿ ಬರೀತಾರೆ. ಈ 5 ಹೆಸರು ಆಗ ಬರೀಬಾರದು. ನಮ್ದು ಭಾಷೆ ಕರೆಕ್ಟ್ ಆಗಿ ವಾಕ್ಯದಲ್ಲಿರ್ಬೇಕು. ಹೇಗೆ ನೋಡಿ, ನಾನೇನು ಬರೆದಿದ್ದೇನೆ, ಗಂಗಾ, ಯಮುನಾ, ಸರಸ್ವತಿ, ಚಂದ್ರಭಾಗ ಮತ್ತು ಸಿಂಧು ನದಿಗಳು ಭಾರತದ ಪುರಾಣ ಪ್ರಸಿದ್ಧ ಪಂಚ ನದಿಗಳಾಗಿವೆ. ಈ ರೀತಿಯಲ್ಲಿ ಸಂಪೂರ್ಣ ವಾಕ್ಯದಲ್ಲಿ ಇರಬೇಕು. 14ನೇ ಪ್ರಶ್ನೆ, ನಗರವಾಸಿಭಿ ಜನೈಹಿ ರಾಕ್ಷಸಃ ಕಿಂ ಮುಕ್ತಃ. ನಗರವಾಸಿ ಜನರು ರಾಕ್ಷಸನಿಗೆ ಏನ್ ಹೇಳಿದ್ರು? ಈ ರೀತಿಯಲ್ಲಿ ಬರೀಬೇಕು. ಹರೇಶಾಮಪಿ ರಕ್ಷ ಜೀವಿತಂ ಪಾಠದಲ್ಲಿ ಪಲಾಶ ನಗರವಾಸಿ ಜನರು ಬಕಾಸುರನಿಗೆ ಏನು ಹೇಳಿದರೆಂದು ಹೀಗೆ ಹೇಳಲಾಗಿದೆ ಅಂತ ಬರ್ಕೊಳ್ಬೇಕು. ಎಲೆ ಬಕಾಸುರನೆ, ನೀನು ನಿನ್ನ ಕೈಗೆ ಸಿಕ್ಕಿದ ಯಾರನ್ನು ಅಂದ್ರೆ ಯಾರ್ಯಾರನ್ನು ತಿನ್ನೋದು ಬೇಡ. ನಾವೇ ನಿನಗೆ ಪ್ರತಿನಿತ್ಯ ಒಬ್ಬ ಮನುಷ್ಯನನ್ನ ಪರ್ಯಾಯ ಕ್ರಮದಲ್ಲಿ ಆಹಾರವಾಗಿ ಕಳಿಸಿಕೊಡ್ತೇವೆ ಅಂತ ಹೇಳಿದ್ರು. ಈ ರೀತಿಯಲ್ಲಿ ಬರೀಬೇಕು ಅದನ್ನು. 15 ಕ್ವಶನ್ ನಂಬರ್, ಮಹಾಶ್ವೇತಾಯಾಹ ಉಪಶಿ ಯೌವನಂ ಕಥಂ ಪದಂ ಕೃತಂ. ಮಹಾಶ್ವೇತಾಳ ದೇಹದಲ್ಲಿ ಯೌವನ ಹೇಗೆ ಅಡಿ ಇಟ್ಟಿತು ಎನ್ನುವುದು ಪ್ರಶ್ನೆ. ಅನುರಾಗೋದಯ ಇತಿ ಪಾಠದಲ್ಲಿ ಮಹಾಶ್ವೇತೆಯ ದೇಹದಲ್ಲಿ ಯೌವನವು ಹೇಗೆ ಅಡಿ ಇಟ್ಟಿತು ಎಂದು ಹೀಗೆ ಹೇಳಿದೆ ಅಂತ ಹೀಗೆ ಬರ್ಕೊಂಡು ಆನಂತರದಲ್ಲಿ ಉತ್ತರವನ್ನು ಬರೀಬೇಕು. ಬಾಲ್ಯಾವಸ್ಥೆಯನ್ನು ಕಳೆದ ಬಳಿಕ ಮಹಾಶ್ವೇತೆಯ ದೇಹದಲ್ಲಿ ವಸಂತ ಕಾಲದಲ್ಲಿ ಮೂಡಿದ ಮಧುಮಾಸದಂತೆ, ಮಧುಮಾಸದಲ್ಲಿ ಮೂಡುವ ಹೊಸ ಚಿಗುರಿನಂತೆ, ಹೊಸ ಚಿಗುರಿನಲ್ಲಿ ಮೂಡಿದ ಹೂವಿನಂತೆ, ಹೂವಿನಲ್ಲಿರುವ ಮಕರಂದದಂತೆ, ಮಕರಂದ ಹೀರಿ ಮತ್ತನಾದ ದುಂಬಿಯಂತೆ ಮಹಾಶ್ವೇತಾಳಲ್ಲಿ ನವಯೌವನವು ಆಗಮನವಾಯಿತು ಅಂತ ಈ ರೀತಿಯಲ್ಲಿ ಬರೀಬೇಕು. 16ನೇ ಕ್ವಶನ್, ಸುಂದರ ಕಿಮರ್ಥಂ ಸ್ವಗ್ರಾಮಂ ತ್ಯಕ್ತವಾನ್. ಸುಂದರ ಯಾಕೆ ಮನೆಯನ್ನು ಬಿಟ್ಟ ಎನ್ನುವುದು ಪ್ರಶ್ನೆ. ಸಾಶಾಂತಿ ಎಂಬ ಪಾಠದಲ್ಲಿ ಸುಂದರನು ಯಾಕೆ ತನ್ನ ಗ್ರಾಮವನ್ನು ತ್ಯಜಿಸಿದ, ತನ್ನ ಗ್ರಾಮವನ್ನು ಬಿಟ್ಟ ಎಂದು ಹೀಗೆ ವರ್ಣಿಸಲಾಗಿದೆ ಅಂತ ಬರ್ಕೊಳ್ಬೇಕು. ನೋಡಿ, ಇಲ್ಲಿ ಪಾಯಿಂಟ್ ಇದು ಈ ಪವರ್ ಪಾಯಿಂಟ್ಗೆ ಬಂದಂತ ಸಂದರ್ಭದಲ್ಲಿ ಚೇಂಜ್ ಆಗಿದೆ. ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಸಂಪೂರ್ಣವಾದಂತಹ ಒಂದು PDF ನ ಲಿಂಕ್ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳ ಗಮನಿಸಿ ಅದನ್ನ ನೀವು ಜೆರಾಕ್ಸ್ ತಗೊಂಡು ನೋಡ್ಬೋದು, ಮಾದರಿಯಾಗಿ ಯಾವ ರೀತಿಯಲ್ಲಿ ಬರೆಯಬಹುದು ಅಂತ. ಸರಿ, ಇದರ ಉತ್ತರವನ್ನು ಹೀಗಿದೆ ನೋಡಿ. ಸುಂದರನು ಕೃಷಿ ಕುಟುಂಬದಿಂದ ಬಂದವನು. ತಂದೆ ಗೋವಿಂದ ಅಲ್ಪ ಧನಿಕನು, ಕೃಷಿ ಭೂಮಿಯನ್ನು ಹೊಂದಿದವನು. ಸುಂದರನಿಗೆ 6 ಜನ ಸಹೋದರರು, 2 ಸಹೋದರಿಯರು. ತಂದೆ ಬದುಕಿರುವಾಗಲೇ 2 ಸಹೋದರಿಯರ ವಿವಾಹ ನೆರವೇರಿಸಿದರು.
ಉಳಿದ ಇಬ್ಬರು ಸಹೋದರರು ಗ್ರಾಮದಲ್ಲೇ ಉಳಿದುಕೊಳ್ಳಲು ಬಯಸಿದರು. ಸುಂದರನ ಸಹಿತ ಉಳಿದ 4 ಸಹೋದರರು ಉದ್ಯೋಗಕ್ಕೋಸ್ಕರ ತಮ್ಮ ಗ್ರಾಮವನ್ನು ತೊರೆದರು. ಹೀಗೆ ಮೇನ್ ಆಗಿರುವಂತ ವಿಷಯ ಏನು ಅಂತಂದ್ರೆ, ಉದ್ಯೋಗಕ್ಕೋಸ್ಕರ ತಮ್ಮ ಗ್ರಾಮವನ್ನು ತೊರೆದನು ಸುಂದರ. ಅದರ ಜೊತೆಗೆ 4 ಕೂಡ ಉದ್ಯೋಗಕ್ಕೋಸ್ಕರವಾಗಿ ಗ್ರಾಮವನ್ನು ಬಿಟ್ಟದ್ದು. ಇಷ್ಟು ವಿಷಯವನ್ನು ಬರೀಬೇಕು. 17 ವಜ್ರಾಖ್ಯ ಕೀಟ ಕಿಂ ಕರೋತಿ. ವಜ್ರ ಕೀಟ ಏನು ಮಾಡಿತ್ತು ಅಂತ ವಿಧಿವಿಲಸಿತಂ ಪಾಠದಲ್ಲಿ ವಜ್ರ ಕೀಟವು ಏನು ಮಾಡಿತೆಂದು ಹೀಗೆ ಹೇಳಿದೆ. ಕರ್ಣನು ಮಲಗಿರುವ ಗುರುಗಳಾದ ಪರಶುರಾಮರ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡಿರುತ್ತಾನೆ. ಆ ಸಮಯದಲ್ಲಿ ವಜ್ರಕೀಟವು ಕರ್ಣ ಉಬ್ಬಿದ ತೊಡೆಯನ್ನು ತನ್ನ ಹರಿತವಾದ ಕೋರೆಯಿಂದ ಸೀಳಿ ರಕ್ತವನ್ನು ಕುಡಿಯುತ್ತದೆ. ಬಳಿಕ ತೊಡೆಯ ಮಾಂಸವನ್ನು ತಿನ್ನಲು ಪ್ರಾರಂಭಿಸುತ್ತದೆ ಅಂತ ಉತ್ತರ ಈ ರೀತಿಯಲ್ಲಿ ಬರೆಯಬೇಕು. 18 ನರವಿಗ್ರಹ ಕೆ. ನರರೂಪಿಯಾದಂತ ದೇವರು ಯಾರು ಅಂತ. ನೀತಿಸಾರಹ ಪಾಠದಲ್ಲಿ ನರರೂಪಿ ದೇವರ ಕುರಿತು ಹೀಗೆ ಹೇಳಿದೆ ಅಂತ ಬರ್ಕೊಳ್ಬೇಕು. ಯಾರು ಪ್ರಿಯವಾಗಿ ಮಾತನಾಡುತ್ತಾರೋ, ಮಾಡಿದ ಉಪಕಾರಕ್ಕೆ ತಕ್ಕ ಪ್ರತ್ಯುಪಕಾರ ಮಾಡುವರು, ಅವರು ನಮಿಸಲು ಯೋಗ್ಯರು, ಶ್ರೀಮಂತರು, ನರರೂಪಿ ದೇವರಾಗಿದ್ದಾರೆ ಅಂತ ಬರೀಬೇಕು. 19 ಶಾಸ್ತ್ರಿಣಾಂ ಪಾಠನ ಕ್ರಮ. ಈ ರೀತಿಯಲ್ಲಿ ಕೊಡ್ತಾರೆ. ಕೃಷ್ಣ ಶಾಸ್ತ್ರಿಯವರು ತರಗತಿಯನ್ನು ಪ್ರವೇಶಿಸುವ ಮುನ್ನ ಯಾವಾಗಲೂ ಚೆನ್ನಾಗಿ ಪೂರ್ವ ಸಿದ್ಧತೆಯೊಂದಿಗೆ ತೆರಳುತ್ತಿದ್ದರು. ಅವರ ಬೋಧನೆಯು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿತ್ತು ಎಂದು ಅವರ ಕುರಿತಾಗಿ ಕವಿ DVG ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೀಗೆ ಬರಬೇಕು. ಹೀಗೆ ಒಟ್ಟು 7 ಪ್ರಶ್ನೆಗಳು. ಅದರಲ್ಲಿ ಯಾವುದೇ 4 ಉತ್ತರಗಳನ್ನ ಬರೀಬೇಕು ವಿದ್ಯಾರ್ಥಿಗಳು. ಒಂದು ಹೆಚ್ಚು ಬರೀಬಹುದು, ತೊಂದರೆ ಇಲ್ಲ, ಅವಕಾಶ ಇರುತ್ತೆ, ಗಮನಿಸಬೇಕು. ಈ ರೀತಿಯಲ್ಲಿ ಕರೆಕ್ಟ್ ಆಗಿ ಬರೆದ್ರೆ ನಿಮಗೆ 2 ಅಂದ್ರೆ ಒಂದು ಪ್ರಶ್ನೆಗೆ 2 ಅಂಕದಂತೆ 8 ಅಂಕಗಳು ದೊರಕುವಂತಹದ್ದು. ಮೇನ್ ಕ್ವಶನ್ ನಂಬರ್ 5 ಪಾಠನಾಮ ಉಲ್ಲಿಖ್ಯ ಕಹಕಂ ಪ್ರತಿ ಅವದತ್ತಿತಿ ಸಂಸ್ಕೃತ ಭಾಷೆಯ ಲಿಖತ. ಸಂದರ್ಭವನ್ನು ಬರೆಯುವಂತಹದ್ದು. ಇಲ್ಲೂ ಕೂಡ ಹಾಗೆ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಅವುಗಳಲ್ಲಿ ಯಾವುದೇ 4 ಬರೀಲಿಕ್ಕೆ, ಪ್ರತಿಯೊಂದಕ್ಕೂ 2 ಮಾರ್ಕ್ಸ್ ಇದೆ. ಪಾಠದ ಹೆಸರನ್ನ ಬರೆದದಕ್ಕೆ 1, ಯಾರು ಯಾರಿಗೆ ಹೇಳಿದ್ದಾರೆ ಎನ್ನುವುದನ್ನ ಬರೆದದಕ್ಕೆ ಇನ್ನೊಂದು. ಹೀಗೆ ಒಟ್ಟಿನಲ್ಲಿ 2 ಮಾರ್ಕಿನಂತೆ. ಮಯಾ ಪರಾರ್ಥಮೇತ ಶರೀರಂ ದೀಯತೆ ಸ್ವೇಚ್ಛೆಯ. ನಾನು ಇನ್ನೊಬ್ಬರಿಗೋಸ್ಕರವಾಗಿ ನನ್ನ ಈ ಶರೀರವನ್ನು ನನ್ನ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ನೀಡ್ತಾ ಇದ್ದೇನೆ. ಪರೇಶಾಮಪಿ ರಕ್ಷ ಜೀವಿತಂ ಇತಿ ಪಾಠ ವಿಕ್ರಮಾದಿತ್ಯ ಅವದತ್ ಬಕಾಸುರಂ ಪ್ರತಿ ಅವದತ್. 21ನೇ ಕ್ವಶನ್ ಭವತು ಅನಿರ್ವರ್ಣನೀಯಂ ಪರಕಲತ್ರಂ. ಇರಲಿ, ಮತ್ತೊಬ್ಬರ ಪತ್ನಿಯ ಕುರಿತು ವರ್ಣಿಸುವುದು ಬೇಡ. ಶೂನ್ಯಾಮಿ ಅಂಗುಲಿ ಇತಿ ಪಾಠ. ಇದು ಶೂನ್ಯಾಮಿ ಅಂಗುಲಿ ಎನ್ನುವಂತ ಪಾಠದಿಂದ ಬಂದಿದೆ. ದುಷ್ಯಂತಹ ಹೇಳಿದಂತ ಮಾತು ಇದು. ದುಷ್ಯಂತಹ ಅವದತ್ ಪ್ರತಿಹಾರಿಂ ಪ್ರತಿ ಅವದತ್. ವಿದ್ಯಾರ್ಥಿಗಳು ಗಮನಿಸಬೇಕು, ಶೂನ್ಯಾಮಿ ಅಂಗುಲಿ ಪಾಠದಿಂದ 2 ಕೇಳ್ತಾನೆ. ಹಾಗಾಗಿ ಅಲ್ಲಿರುವಂತಹ 6ರಲ್ಲಿ 2 ಖಂಡಿತವಾಗಿ ಬೀಳ್ತದೆ. ವಿದ್ಯಾರ್ಥಿಗಳು ಗಮನಿಸಬೇಕು. 22ನೇ ಕ್ವಶನ್ ಅನಾರ್ಯ ಆತ್ಮನೋ ಹೃದಯಾನುಮಾನೇನ ಪಶ್ಯಸಿ. ಕೆಟ್ಟವನೇ, ನೀನು ಕೆಟ್ಟವನಾಗಿರುವುದಲ್ಲದೆ ಮತ್ತೊಬ್ಬರನ್ನು ಹಾಗೆ ನೋಡುವೆ. ಶೂನ್ಯಾಮಿ ಅಂಗುಲಿ ಇತಿ ಪಾಠ ಶಕುಂತಲ ಅವದತ್ ದುಷ್ಯಂತಂ ಪ್ರತಿ ಅವದತ್. 23 ಮಮ ಹಸ್ತೆ ಪ್ರಭೂತಂ ಧನಂ ವಿದ್ಯತೆ ಮಹಾರಾಣ ಪ್ರತಾಪ ಇತಿ ಪಾಠ. ನನ್ನ ಕೈಲಿ ತುಂಬಾ ಹಣ ಇದೆ. ಈ ಮಾತನ್ನು ಹೇಳಿರುವಂತಹದ್ದು ಭಾಮಾಶಾಹ ರಾಣಾ ಪ್ರತಾಪನಿಗೆ. ಭಾಮಾಶಾಹ ಅವದತ್ ರಾಣಾ ಪ್ರತಾಪಂ ಪ್ರತಿ ಅವದತ್. 24ನೇ ಕ್ವಶನ್ ತಥಾಪಿ ಯದಿ ಕುತೂಹಲಂ ತತ್ ಕಥೆಯಾಮಿ. ಆದರೂ ನೀನು ತುಂಬಾ ಕುತೂಹಲವನ್ನ ಹೊಂದಿದ್ದೀಯ, ಹೇಳ್ತೇನೆ. ಇದು ಅನುರಾಗೋದಯ ಎನ್ನುವಂತ ಪಾಠದಲ್ಲಿ ಬಂದಿದೆ. ಅನುರಾಗೋದಯ ಇತಿ ಪಾಠ ಮಹಾಶ್ವೇತ ಅವದತ್ ಚಂದ್ರಾಪೀಡಂ ಪ್ರತಿ ಅವದತ್ ಅಂತ ಈ ರೀತಿಯಲ್ಲಿ ಬರೀಬೇಕು. 25ನೇ ಕ್ವಶನ್ ದೃಢೀಕ್ರಿಯತಾಂ ಚೇತಃ. ಮನಸ್ಸನ್ನು ಗಟ್ಟಿ ಮಾಡ್ಕೋ ಅಂತ ವಿಧಿವಿಲಸಿತಂ ಎನ್ನುವಂತ ಪಾಠದಲ್ಲಿ ಬಂದಿದೆ. ಇದು ಇತಿ ಪಾಠ ಪರಶುರಾಮ ಅವದತ್ ಕರ್ಣಂ ಪ್ರತಿ ಅವದತ್. ಪರಶುರಾಮರು ಕರ್ಣನಿಗೆ ಹೇಳಿದಂತ ಮಾತು. 26 ಪರೀಕ್ಷಾರ್ಥಂ ಇತೋಪಿ ಸಮಯಾವಕಾಶ ವಿದ್ಯತೆ. ಪರೀಕ್ಷೆಗೆ ಇನ್ನೂ ತುಂಬಾ ಸಮಯ ಇದೆ. ಇದು ಕೃಷ್ಣಶಾಸ್ತ್ರಿ ಮಹೋದಯ ಎನ್ನುವಂತ ಪಾಠದಲ್ಲಿ ಬಂದಿದೆ. ಇತಿ ಪಾಠ ಕೃಷ್ಣಶಾಸ್ತ್ರಿ ಮಹೋದಯ ಅವದತ್ ಶಿಷ್ಯಂ ಪ್ರತಿ ಅವದತ್. ಹೀಗೆ ಒಟ್ಟು 7 ಕ್ವಶನ್ಗಳು. ಅವುಗಳಲ್ಲಿ ಯಾವುದೇ 4 ಬರೀಬೇಕು ವಿದ್ಯಾರ್ಥಿಗಳು. ಪ್ರತಿಯೊಂದಕ್ಕೂ 2 ಅಂಕದಂತೆ 8 ಅಂಕಗಳು. ಮೇನ್ ಕ್ವಶನ್ ನಂಬರ್ 6 ಪಾಠನಾಮ ಉಲ್ಲಿಖ್ಯ ಶ್ಲೋಕಾನಾಂ ಅನುವಾದಂ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ ದ್ವಯೋರೇವ. ನೋಡಿ, ಈ ರೀತಿಯಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. 27, 28, 29, 30 4 ಶ್ಲೋಕಗಳನ್ನು ಕೊಟ್ಟಿರ್ತಾನೆ. ಅವುಗಳನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ, ಯಾವ ಪಾಠದಲ್ಲಿ ಬಂದಿದೆ ಅಂತ ಮೊದಲು ಬರ್ಕೊಳ್ಬೇಕು. ಆಮೇಲೆ ಅವುಗಳ ಅನುವಾದವನ್ನು ಬರಬೇಕು. ಯಾವುದೇ 2
ಪಾಠದ ಹೆಸರನ್ನ ಬರೆದದಕ್ಕೆ 1 ಅಂಕ, ಅನುವಾದವನ್ನ ಸರಿಯಾಗಿ ಬರೆದದಿದ್ರೆ 2 ಅಂಕ, ಒಟ್ಟಿನಲ್ಲಿ 3 ಅಂಕಗಳನ್ನ ಇಲ್ಲಿ ನಾವು ಕಾಣಬಹುದು. ಒಟ್ಟು 6 ಅಂಕಗಳು ಈ ಕ್ವಶನಿಗೆ. ಭಾರತಸ್ಯಾಸ್ಯ ವರ್ಷಸ್ಯ ನವಭೇದ ನಿಬೋಧತ ಸಮುದ್ರಾಂತರಿತಾಜ್ಞೇಯಾಸ್ತೆ ತ್ವಗಮ್ಯಾಹ ಪರಸ್ಪರಂ. ಪ್ರಸ್ತುತ ಈ ಶ್ಲೋಕವನ್ನ ಪುರಾಣ ಭಾರತಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಭಾರತ ದೇಶವು 9 ಭಾಗಗಳಾಗಿದೆ ಎಂದು ತಿಳಿಯಿರಿ. ಅವು ಸಮುದ್ರದಿಂದ ಆವರಿಸಲ್ಪಟ್ಟಿದೆ ಹಾಗೂ ಅವುಗಳ ನಡುವೆ ಚಲಿಸಲು ಕಷ್ಟ ಸಾಧ್ಯ. ಈ ರೀತಿಯಲ್ಲಿ ಬರಬೇಕು. ಪಾಠದ ಹೆಸರನ್ನ ಬರ್ಕೊಂಡು ಅನುವಾದವನ್ನು ಬರಬೇಕು. 28 ಪ್ರವಿಷ್ಟೋ ಜಾತ ಭಿಕ್ಷಾರ್ಥಂ ಏಕಸ್ಯ ವಣಿಜೋ ಗೃಹೆ ಸದದರ್ಶ ಶುಭಾಂ ಕನ್ಯಾಂ ಭಿಕ್ಷಾಮಾದಾಯ ನಿರ್ಗತಾಂ. ಪ್ರಸ್ತುತ ಈ ಶ್ಲೋಕವನ್ನು ನಿರ್ವಿಮರ್ಶಾಯಿ ಭೀರವಃ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಒಮ್ಮೆ ಸನ್ಯಾಸಿಯು ಭಿಕ್ಷೆಗೋಸ್ಕರ ವ್ಯಾಪಾರಿಯ ಮನೆಗೆ ಹೋದನು. ಸನ್ಯಾಸಿಗೆ ಭಿಕ್ಷೆ ನೀಡಿ ಹಿಂತಿರುಗುತ್ತಿರುವ ವ್ಯಾಪಾರಿಯ ಸುಂದರವಾದ ಮಗಳನ್ನು ನೋಡಿದನು ಅಂತ ಈ ರೀತಿಯಲ್ಲಿ ಉತ್ತರ ಬರಬೇಕು. 29 ಕುತೋ ಧರ್ಮ ಕ್ರಿಯಾ ವಿಘ್ನಃ ಸತಾಂ ರಕ್ಷಿತರಿತ್ವಗಿ ತಮಸ್ತಪದಿ ಧರ್ಮಾಂಶೋ ಕಥಂ ಆವಿರ್ಭವಿಷ್ಯತಿ. ಪ್ರಸ್ತುತ ಈ ಶ್ಲೋಕವನ್ನು ಶೂನ್ಯಾಮಿ ಅಂಗುಲಿಹಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಆದ್ದರಿಂದ ಅನುವಾದ ಹೀಗಿದೆ: ಆದ್ದರಿಂದ ಇನ್ನೊಬ್ಬರೊಡನೆ ಸ್ನೇಹ ಸಂಬಂಧವನ್ನು ಬೆಳೆಸುವಾಗ ಚೆನ್ನಾಗಿ ಪರೀಕ್ಷಿಸಿ ಯೋಚಿಸಿ ಸ್ನೇಹ ಸಂಬಂಧವನ್ನು ಮಾಡಬೇಕು. ಸರಿಯಾಗಿ ಯೋಚಿಸದೆ ಗುರುತು ಪರಿಚಯ ತಿಳಿಯದೆ ಮಾಡಿಕೊಂಡ ಸ್ನೇಹವು ಕೊನೆಯಲ್ಲಿ ವೈರತ್ವಕ್ಕೆ ಕಾರಣವಾಗುವುದು. ಈ ರೀತಿಯಲ್ಲಿ ಬರಬೇಕು. 30 ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಂ ಅವಾಪ್ನವತಿ ಶ್ರುತ್ವಾ ಮೋಕ್ಷಂ ಅವಾಪ್ನುಯಾತ್. ಪ್ರಸ್ತುತ ಈ ಶ್ಲೋಕವನ್ನು ನೀತಿಸಾರಹ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರ್ಕೊಳ್ಬೇಕು. ಗುರು ಹಿರಿಯರ ಉಪದೇಶ ಕೇಳುವಿಕೆಯ ಮೂಲಕ ಧರ್ಮವನ್ನು ತಿಳಿದುಕೊಳ್ಳುತ್ತಾನೆ, ಕೆಟ್ಟ ಬುದ್ಧಿಯನ್ನು ಬಿಡುತ್ತಾನೆ, ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ಮೋಕ್ಷವನ್ನು ಕೂಡ ಹೊಂದುತ್ತಾನೆ ಅಂತ ಬರಬೇಕು. ವಿದ್ಯಾರ್ಥಿಗಳು ಗಮನಿಸಬೇಕು ನೋಡಿ, ಮೊದಲನೇದಾದಂತಹ ಒಂದು ಶ್ಲೋಕವನ್ನ ಪುರಾಣ ಭಾರತದಿಂದ ಕೇಳ್ತಾನೆ 27ನೇದನ್ನು. 28ನೇ ಕ್ವಶನ್ ಅನ್ನ ನಿರ್ವಿಮರ್ಶಾಯಿ ಭೀರವಹ ಎನ್ನುವ ಪಾಠದಿಂದ ಖಂಡಿತವಾಗಿ ಕೇಳ್ತಾನೆ. ಅದೇ ರೀತಿಯಲ್ಲಿ ಇರುತ್ತೆ. ವಿದ್ಯಾರ್ಥಿಗಳು ಕಣ್ಣು ಮುಚ್ಕೊಂಡು 28ನೇ ಪ್ರಶ್ನೆಗೆ ಆ ಒಂದು ಪಾಠದ ಹೆಸರನ್ನ ಬರಲಿಕ್ಕಿಲ್ಲ. ನಿರ್ವಿಮರ್ಶಾಯಿ ಭೀರವಹ ಅಥವಾ 27ನೇ ಕ್ವಶನಿಗೆ ಪುರಾಣ ಭಾರತಂ ಅಂತ. ಇದು ಎರಡೇ ಒಂದು ಪಾಠವನ್ನ ಸರಿಯಾಗಿ ನೋಡ್ಕೊಂಡ್ರು ಕೂಡ ನಿಮಗೆ ಈ ಒಂದು ವಿಭಾಗದಿಂದ ಮ್ಯಾಕ್ಸಿಮಮ್ 6 ಮಾರ್ಕ್ಸ್ ಇದೆ. 6 ಮಾರ್ಕ್ಸ್ ತೆಗೆದುಕೊಳ್ಬಹುದು. ಗಮನಿಸಬೇಕು ವಿದ್ಯಾರ್ಥಿಗಳು. ಹೀಗೆ ಪಾಠದ ಹೆಸರನ್ನ ಬರೆದದಕ್ಕೆ 1, ಅನುವಾದವನ್ನ ಸರಿಯಾಗಿ ಬರೆದದಕ್ಕೆ 2 ಪ್ರಶ್ನೆಗೆ ಒಟ್ಟು ಸೇರಿ 6 ಮಾರ್ಕ್ಸ್ಗಳು. ಹಾಗೆ ಮೇನ್ ಕ್ವಶನ್ ನಂಬರ್ 7 ದಶವಾಕ್ಯೈ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯವ ಉತ್ತರಂ ಲಿಖತ ಚಿತ್ರಣಾಮೇವ. 16 ವಾಕ್ಯದಲ್ಲಿ ಬರಲಿಕ್ಕೆ ಇದನ್ನ ವಿದ್ಯಾರ್ಥಿಗಳು ಬರೆಯುವಂತ ಕ್ರಮವನ್ನ ಗಮನಿಸಬೇಕು ನೋಡಿ. ಇಲ್ಲೂ ಕೂಡ ಹಾಗೆ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಇದನ್ನ ಬರೆಯುವಂತ ಬಗೆ ಹೇಗೆ ಅಂತಂದ್ರೆ, ಕಳೆದ ವರ್ಷ ಅಂದ್ರೆ ಫಸ್ಟ್ ಇಯರ್ ದಲ್ಲಿ ಬರೆದಾಗಿ ಬರೆಯುವಂತಹದಲ್ಲ. ಆಟದ ಪೀಠಿಕೆಯನ್ನ ಮೊದಲು ಬರ್ಕೊಳ್ಬೇಕು. ಹಾಗೆ ನೋಡಿ, ಈ ರೀತಿಯಲ್ಲಿ ಉಪಸಂಹಾರವನ್ನು ಕೂಡ ಹೀಗೆ ಈ ರೀತಿಯಲ್ಲಿ ಉಪಸಂಹಾರವನ್ನು ಕೂಡ ಬರೀಬೇಕು. ಮಧ್ಯದಲ್ಲಿ ವಿಷಯವನ್ನು ಬರೀಬೇಕು. ಏನು ಪ್ರಶ್ನೆ ಕೇಳಿದಾರೋ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಬರೀಬೇಕು. ಆಟದ ಪೀಠಿಕೆ ಮತ್ತು ಉಪಸಂಹಾರಕ್ಕೆ ಒಂದೊಂದು ಅಂಕ ಇದೆ, 1 ಅಂಕ ಇದೆ, ನೆನ್ಪಿಟ್ಕೊಳ್ಬೇಕು. ವಿಷಯವನ್ನು ಬರೆದದಕ್ಕೆ 1. ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಬರೀಬೇಕು. ಗಮನಿಸಬೇಕು. ವಿಷಯ ನೇರವಾಗಿರ್ಬೇಕು. ಇಲ್ಲೂ ಕೂಡ ಹೇಗೆ ಅಂತಂದ್ರೆ, ಒಂದು 10 ವಾಕ್ಯದಲ್ಲಿ ಅಂತ ಹೇಳಿದ್ದಾರೆ ಅಂತಂದ್ರೆ 10 ವಾಕ್ಯ ಅಲ್ಲ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಗಮನಿಸಬೇಕು. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಮ್ಮ ಪರೀಕ್ಷೆಗೆ ಕೊಡುವಂತಹ ಯಾವ ಎಕ್ಸಾಮ್ ನಲ್ಲಿ ಕೊಡುವಂತಹ ಪೇಪರ್ ಇದೆಯೋ, ಎಕ್ಸಾಮ್ ನಲ್ಲಿ ಕೊಡುವಂತಹ ಪೇಪರ್ ಆನ್ಸರ್ ಪೇಪರ್ ಏನಿದೆಯೋ ಅದರಲ್ಲಿ ಸಾಮಾನ್ಯ 1.5 ಪೇಜ್ ಅನ್ನ ಬರೀಬೇಕು ವಿದ್ಯಾರ್ಥಿಗಳು. ಮೊದಲು ಪೀಠಿಕೆ, ಕೊನೆಯಲ್ಲಿ ಉಪಸಂಹಾರ ಮತ್ತು ಮಧ್ಯದಲ್ಲಿ ವಿಷಯ. 10 ವಾಕ್ಯದಲ್ಲಿ ಇದನ್ನ ಸಂಪೂರ್ಣವಾಗಿ ಎಲ್ಲ ವಿಷಯ ಬರುವಂತೆ ಬರಲಿಕ್ಕೆ ಆಗುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು. ಈ 4 ಪ್ರಶ್ನೆಗೆ ನಿಮಗೆ 20 ಅಂಕ ಇದೆ, 5 ಅಂಕದಂತೆ. ಇದಕ್ಕೆ ನಿಮ್ಗೆ 20ಕ್ಕೆ 20 ಬೀಳಬೇಕು ಅಂತ ಆದ್ರೆ ನೀವು ಪರೀಕ್ಷೆಯಲ್ಲಿ ಕೊಡುವಂತ ಎಕ್ಸಾಮ್ ನಲ್ಲಿ ಕೊಡುವಂತ ಯಾವ ಪೇಪರ್ ಇದೆಯೋ, ಎಕ್ಸಾಮ್ ಪೇಪರ್ ಆನ್ಸರ್ ಪೇಪರ್, ಅದರಲ್ಲಿ 1.5 ಪೇಜ್ ಕನಿಷ್ಠ ಮಟ್ಟದಲ್ಲಿ ಬರಬೇಕು. ಎಲ್ಲ ವಿಷಯವೂ ಕೂಡ ಬರುವಂತ. ಸರಿ, ಈ ರೀತಿಯಲ್ಲಿ ನಾನು ಇದನ್ನು ವಿವರಿಸಿ ಹೇಳಲಿಕ್ಕೆ ಹೋಗೋದಿಲ್ಲ, ಈ ರೀತಿ ಬರಬೇಕು ಅಂತ ಹೇಳ್ತಾ ಇದ್ದೇನೆ. ಹೀಗೆ 31ನೇ ಕ್ವಶನ್ಗೆ ನೋಡಿ, ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು. 31ನೇ ಕ್ವಶನ್ ಏನಿದೆಯೋ 5 ಮಾರ್ಕ್ಸ್ ಇದೆ. ಇದೇ ಕ್ವಶನ್ ಬೀಳುತ್ತೆ. ಅಂದ್ರೆ ವಿಷಯ ಇದೆ, ಯಾವ ಕ್ವಶನ್ ಕೊಟ್ಟರು ಕೂಡ ಬರೆಯುವಂತ ವಿಷಯ ಇದೆ. 2 ಕ್ವಶನ್ ಇದೆ ಇಲ್ಲಿ, ಯಾವ್ದು ಕೊಟ್ಟರು ಕೂಡ ಬರೆಯುವಂತದ್ದು ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ 32ನೇ ಕ್ವಶನ್, ವಿಕ್ರಮಾದಿತ್ಯಸ್ಯ ಪ್ರಭಾವೇಣ ರಾಕ್ಷಸ ಕಥಂ ಪರಿವರ್ತಿತ. ಇಲ್ಲೂ ಕೂಡ ಹಾಗೆ ಕ್ವಶನ್ 2 ಇರುತ್ತೆ, ಆದ್ರೆ ವಿಷಯ ಮಾತ್ರ ಸೇಮ್. ಇಲ್ಲಿ ಏನೋ
ಪೀಠಿಕೆ ಮತ್ತು ಉಪಸಂಹಾರವನ್ನು ಮಾತ್ರ ಅಲ್ಪ ಸ್ವಲ್ಪ ವ್ಯತ್ಯಾಸ ಮಾಡಿದ್ರಾಯ್ತು, ಬಿಟ್ರೆ ಬಾಕಿ ವಿಷಯ ಸೇಮ್. ಅದೇ ವಿಕ್ರಮಾದಿತ್ಯ, ಅದೇ ಏನು ಯೋಗಿ ವೇಷದಿಂದ ಹೊರಡ್ತಾನೆ, ಹೀಗೆ ಈ ರೀತಿಯಲ್ಲಿ ಬರಬೇಕು. ಮತ್ತೆ ಇಲ್ಲಿ ಶೈವಲ ಘೋಷ, ಪಲಾಶ ನಗರದ ಈ ರೀತಿಯಾಗಿ ಮಾರ್ಕ್ ಮಾಡಬೇಕು, ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಶ್ಲೋಕವನ್ನು ಕೂಡ ಬರಬೇಕು. ಇಲ್ಲಿ ಭವಜ್ಜೀವಿತಮಾತ್ಮನಃ ಪ್ರಿಯಂ ತಥಾ ಪರೇಶಾಮಪಿ ಜೀವಿತಂ ಪ್ರಿಯಂ ನಿರೀಕ್ಷತೆ ಜೀವಿತಮಾತ್ಮನೋ ಯಥಾ ತಥಾ ಪರೇಶಾಮಪಿ ರಕ್ಷ ಜೀವಿತಂ ಅಂತ ಶ್ಲೋಕ ಬರಿಬೇಕು. ಹೀಗೆ ಕೊನೆಯಲ್ಲಿ ಉಪಸಂಹಾರದೊಂದಿಗೆ ಈ ಒಂದು ಪ್ರಶ್ನೆಯನ್ನು ಮುಗಿಸಬೇಕು. 33ನೇ ಕ್ವಶನ್ ಕೂಡ ಹಾಗೆ ವಿದ್ಯಾರ್ಥಿಗಳು ಗಮನಿಸಬೇಕು. ನೋಡಿ, 31, 32, 33 ಫಿಕ್ಸ್. ಇದು ನೀವು ಇದೇ ಕ್ವಶನ್ ಬೀಳುತ್ತೆ, ವಿಷಯ ಇದೆ. ಕ್ವಶನ್ ಒಂದು ಆಚೆ ಈಚೆ ಆಗ್ಬಹುದು, ಅಂದ್ರೆ ಇರುವುದೇ ಕ್ವಶನ್ ಎರಡೇ ಇಡೋದು. ಹಾಗಾಗಿ ಒಂದು ಏನೋ ಅದು ಕೊಡ್ಬೋದು ಅಥವಾ ಇದು ಕೊಡ್ಬೋದು, ಆದ್ರೆ ವಿಷಯ ಮಾತ್ರ ಸೇಮ್. ಇಲ್ಲೂ ಕೂಡ ಹಾಗೆ ಅದೇ ಮಾಕಂದಿಕ ಎನ್ನುವಂತ ನಗರ, ಮೌನ ವ್ರತಧಾರಿಯಾದ ಸನ್ಯಾಸಿ, ಎಲ್ಲ ವಿಷಯ ಬರೆಯುವುದೇ. ಪೀಠಿಕೆ ಮಾತ್ರ ಅಲ್ಪ ಸ್ವಲ್ಪ ಈ ರೀತಿಯಲ್ಲಿ ವ್ಯತ್ಯಾಸ ಮಾಡಬೇಕು. ಸೋಮದೇವ ಕವಿ ರಚಿಸಿದ ಕಥಾಸ್ತರಿ ಸಾಗರ ಗ್ರಂಥದ ನಿರ್ವಿಮರ್ಶಾಭೀರವ ಎನ್ನುವ ಪದ್ಯ ಪಾಠದಲ್ಲಿ ಪಾಠದ ಶೀರ್ಷಿಕೆಯನ್ನು ಹೀಗೆ ಸಮರ್ಥಿಸಲಾಗಿದೆ. ನಿರ್ವಿಮರ್ಶಾಭೀರವ ಇತಿ ಶೀರ್ಷಿಕಾಂ ಸಮರ್ಥಯತ ಅಂತ ಕೊಟ್ಟಾಗ ಹೀಗೆ ಬರೀಬೇಕು. ಕೊನೆಯಲ್ಲಿ ಹೀಗೆ ಪದ್ಯ ಪಾಠದಲ್ಲಿ ಪಾಠದ ಶೀರ್ಷಿಕೆಯನ್ನು ಸಮರ್ಥಿಸಲಾಗಿದೆ ಅಂತ ಸಪರೇಟ್ ಆಗಿ ಬರೀಬೇಕು. ಉಪಸಂಹಾರವನ್ನು ನೆನ್ಪಿಟ್ಕೊಳ್ಬೇಕು. 1.5 ಪೇಜ್ ಆಗುವಷ್ಟು ಇದನ್ನ ಬರೀಬೇಕು. ಹಾಗೆ 34ನೇ ಕ್ವಶನ್ ಏನಿದೆಯೋ, ಈ 34ನೇ ಕ್ವಶನ್ ಅನ್ನ ಶೂನ್ಯಾಮೆ ಅಂಗುಲಿ ಪಾಠದಲ್ಲಿ 4 ಕ್ವಶನ್ ಇದೆ, ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಅವುಗಳಲ್ಲಿ ಒಂದನ್ನು ಕೇಳ್ತಾನೆ, ಯಾವುದೇ ಒಂದನ್ನು ಕೇಳ್ತಾನೆ, ಅವುಗಳಲ್ಲಿ ಯಾವುದೇ ಒಂದನ್ನ ನೀವು ವಿದ್ಯಾರ್ಥಿಗಳು ಬರೀಬೇಕು. ಇಲ್ಲೂ ಕೂಡ ಹಾಗೆ ಸಂಸ್ಕೃತ ಸಾಹಿತ್ಯ ಲೋಕದ ಕವಿ ಕಾಳಿದಾಸನು ಅದ್ವಿತೀಯ ಕವಿ ಎನಿಸಿದ್ದಾನೆ. ಆತನ ಅಭಿಜ್ಞಾನ ಶಾಕುಂತಲಂ ನಾಟಕವು ಲೋಕೋತ್ತರ ಪ್ರಸಿದ್ಧಿ ಪಡೆದಿದೆ. ಇದರ 5ನೇ ಅಂಕ ಶೂನ್ಯಾಮೆ ಅಂಗುಲಿ ಪಾಠದಲ್ಲಿ ಅಂಗುಲಿಯಕ ಪ್ರಸಂಗವು ಹೀಗೆ ವ್ಯಕ್ತವಾಗಿದೆ ಅಂತ ಈ ರೀತಿಯಲ್ಲಿ ಏನು ಪೀಠಿಕೆಯನ್ನು ಬರ್ಕೊಂಡು ನಂತರದ ವಿಷಯವನ್ನ ಪ್ರಸ್ತಾಪಿಸಬೇಕು, ಬರೀಬೇಕು. ಕೊನೆಯಲ್ಲೂ ಕೂಡ ಹಾಗೆ ಈ ರೀತಿಯಲ್ಲಿ ಉಪಸಂಹಾರವನ್ನು ಬರೀಬೇಕು. 5ನೇ ಕ್ವಶನ್ ವಿದ್ಯಾರ್ಥಿಗಳಿಗೆ ಸುಲಭ ಆಗುತ್ತೆ ನೋಡಿ. ಮಹಾರಾಣಾ ಪ್ರತಾಪ ಪಾಠದಲ್ಲಿ ಒಟ್ಟು 3 ಕ್ವಶನ್ ಇದೆ. ವಿದ್ಯಾರ್ಥಿಗಳಿಗೆ ತುಂಬಾ ಸುಲಭ ಆಗುತ್ತೆ. ನೀವು 31, 32, 33 ಬರೆದಾದ್ಮೇಲೆ 35 ಬರೀಬಹುದು. ಯಾಕೆ, ಇದು ಮತ್ತು ಶಾಂತಿ ಪಾಠದ್ದು ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿಕ್ಕೂ ಸುಲಭ ಇದು. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯನ್ನ ಬರಲಿಕ್ಕೆ ಹೆಚ್ಚು ಆಸಕ್ತರಾಗಿರುವುದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ತುಂಬಾ ಸುಲಭವಾಗುತ್ತೆ. ಮಹಾರಾಣಾ ಪ್ರತಾಪದ್ದು ಈ ರೀತಿಯಲ್ಲಿ ಬರೀಬೇಕು. ಮಹಾರಾಣಾ ಪ್ರತಾಪ ಎಂಬ ಗದ್ಯ ಪಾಠದಲ್ಲಿ ಮಹಾರಾಣಾ ಪ್ರತಾಪ ಸಿಂಹನು ಕರುಣಾಜನಕವಾಗಿ ಅನುಭವಿಸಿದ ಕಷ್ಟ ಪರಂಪರೆಯನ್ನು ಹೀಗೆ ವಿವರಿಸಲಾಗಿದೆ ಅಂತ ಬರೀಬೇಕು. ನೋಡಿ, ಉಳಿದ ಯಾವುದೇ ಪ್ರಶ್ನೆ ಬರೆಯುವಂತ ಅಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಬರೆಯುವಂತಹ ಸಂದರ್ಭದಲ್ಲಿ ಈ ಒಂದು ವಿಷಯ ಬರಲೇಬೇಕು. ಯಾವಾಗ ಹುಟ್ಟಿದ, ತಂದೆ ತಾಯಿಗಳು ಯಾರು, ಎಲ್ಲಿ ಹುಟ್ಟಿದ, ರಾಜಸ್ಥಾನದ ಮೇವಾಡದ ಕಂಬಲ, ಮತ್ತೆ ಮೊಘಲ್ ಚಕ್ರವರ್ತಿ ಜೊತೆಗೆ ಹೋರಾಡಿ ಆತ ಏನು ಹಳದಿಘಾಟ್ ಯುದ್ಧದಲ್ಲಿ ಪೂರ್ಣ ಜಯ ಪಡೆಯಲಿಲ್ಲ, ಇತ್ಯಾದಿ ಈ ಎಲ್ಲ ವಿಚಾರಗಳನ್ನು ಬರ್ಕೊಂಡು ಆದ್ಮೇಲೆ ಆತ ಯಾವ ರೀತಿಯಲ್ಲಿ ಕಷ್ಟ ಪರಂಪರೆಯನ್ನು ಅನುಭವಿಸಿದ ಅಂತ ಬರೀಬೇಕು, ನೆನ್ಪಿಟ್ಕೊಳ್ಬೇಕು. ಹೀಗೆ ಕೊನೆಯಲ್ಲಿ ಈ ರೀತಿಯಲ್ಲಿ ಉಪಸಂಹಾರ ಬರೀಬೇಕು. 36ನೇ ಕ್ವಶನ್ ಅನುರಾಗೋದಯ ಎನ್ನುವಂತ ಪಾಠದಿಂದ ಕೇಳ್ತಾನೆ. ಇಲ್ಲಿ ಪುಂಡರೀಕನ ಜನ್ಮ ವೃತ್ತ ಅಂತ ಬರೀರಿ ಅಂತ ಹೇಳಿದಾನೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪುಂಡರೀಕನ ಜನ್ಮ ವೃತ್ತ ಅಂತ ಮಾತ್ರ ಸುಲಭವಾದಂತ ಪ್ರಶ್ನೆ. ಅದು ಬಹುತೇಕವಾಗಿ ಅದನ್ನು ಕೇಳ್ತಾನೆ. ವಿದ್ಯಾರ್ಥಿಗಳು ಅದನ್ನ ನೆನ್ಪಿಟ್ಕೊಂಡು ಬರೀಲಿಕ್ಕೆ ಸುಲಭ ಆಗುತ್ತೆ. ಈ ರೀತಿಯಲ್ಲಿ ಅದನ್ನ ಬರೀಬೇಕು. ಗದ್ಯ ಕವಿ ಚಕ್ರವರ್ತಿಯಾದ ಬಾಣಭಟ್ಟ, ಆತನ ಅದ್ವಿತೀಯ ಕೃತಿ ಕಾದಂಬರಿ. ಆ ಗ್ರಂಥದಿಂದ ಆಯ್ದ ಅನುರಾಗೋದೆ ಎನ್ನುವ ಗದ್ಯ ಪಾಠದಲ್ಲಿ ಮಹಾಶ್ವೇತೆಯು ಪುಂಡರೀಕನ ಜನ್ಮ ವೃತ್ತಾಂತವನ್ನು ಕಪಿಂಜಲನ ಮೂಲಕ ಹೀಗೆ ತಿಳಿದುಕೊಳ್ಳುವಂತ ಹೀಗೆ ಪೀಠಿಕೆಯನ್ನು ಬರ್ಕೊಂಡು ಆನಂತರದಲ್ಲಿ ಬರೀಬೇಕು. 37ನೇ ಕ್ವಶನ್ ಸಾಶಾಂತಿ ಪಾಠಕ್ಕೆ ಸಂಬಂಧಪಟ್ಟಂತೆ 2 ಇದೆ. ಇಲ್ಲಿ ಕೇಳ್ತಾನೆ. ಯಾವುದೇ ಕೇಳಿದ್ರು ಕೂಡ ವಿಷಯ ಒಂದೇ, ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಬೇಕು. ಈ ರೀತಿಯಲ್ಲಿ ಬರೀಬೇಕು. ಮೇನ್ ಕ್ವಶನ್ ನಂಬರ್ 8. ಇಲ್ಲಿ ಇದೆಲ್ಲವೂ ಕೂಡ ಪಾರ್ಟ್ ಟಿದಲ್ಲಿ ಬರುತ್ತೆ. ಸಂಧಿ ಸಮಾಸಾದಿ ವ್ಯಾಕರಣಾಂಶಗಳು ಹೇಗೆ ಬರೀಬೇಕು ಅನ್ನೋದನ್ನ ನಾನು ತೋರಿಸಿದ್ದೇನೆ ಇಲ್ಲಿ. 38ನೇ ಕ್ವಶನ್ ಸಂಧಿಂ ವಿಭಜತ ಸಂಧಿಂ ಯೋಜಯತ ತ್ರಯಾಣಾಮೇವ. ವಿದ್ಯಾರ್ಥಿಗಳು ಗಮನಿಸಬೇಕು, ಈ ಯಾವ ವ್ಯಾಕರಣ ವಿಭಾಗ ಇದೆಯೋ ಗಮನಿಸಿ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬರೀಬೇಕು. ಒಂದು ತಪ್ಪೋದ್ರೂ ಕೂಡ ಮತ್ತೊಂದು ಸರಿಯಾಗದಿದ್ರೆ ನಿಮಗೆ 3 ಅಂಕ ಸಿಗತ್ತೆ. ಪ್ರತಿ ವಿಭಾಗಕ್ಕೂ ಕೂಡ ಅಂದ್ರೆ 38ನೇ ಕ್ವಶನ್ಗೆ 3 ಮಾರ್ಕ್ಸ್ ಮ್ಯಾಕ್ಸಿಮಮ್.
ಹಾಗಾಗಿ 5ಕ್ಕೆ 5 ಬರಬೇಕು. 5 ಕೊಟ್ಟಿರ್ತಾನೆ, 5ಕ್ಕೆ 5 ಬರಬೇಕು. 39 ವಿಗ್ರಹ ವಾಕ್ಯಂ ಲಿಖತ ಸಮಸ್ತ ಪದಂ ಲಿಖತ. ಹೀಗೆ ಬರ್ಕೊಂಡು ಈ ರೀತಿಯಲ್ಲಿ ಉತ್ತರವನ್ನ ಬರೀಬೇಕು. 40ನೇದು ಪದ ಪರಿಚಯಂ ಕುರುತಾ ಅಂತ. ಈ ರೀತಿಯಲ್ಲಿ 5 ಕೊಟ್ಟಿರ್ತಾನೆ, ಯಾವ ಪ್ರತ್ಯಯ ಇತ್ಯಾದಿಗಳನ್ನ ಹೀಗೆ ಪರಿಚಯ ಮಾಡಬೇಕು. 41ನೇದು ಪ್ರಯೋಗಂ ಪರಿವರ್ತಯತೆ ಅಂತ. ನೋಡಿ, ಪ್ರಯೋಗ ಪರಿವರ್ತನೆಯಲ್ಲಿ ಒಂದು ಕರ್ತರಿ ಪ್ರಯೋಗವನ್ನು ಕೊಟ್ಟಿರ್ತಾನೆ, ಕರ್ಮಣಿ ಪ್ರಯೋಗಕ್ಕೆ ಮಾಡಬೇಕು. ಆ ಅಂತ ಕೊಟ್ಟುಕೊಂಡು 2ನೇದು ಅಲ್ಲೇ ವಿತ್ತೇನ ಧರ್ಮ ರಕ್ಷತೆ. ಈ ರೀತಿ ಕರ್ಮಣಿ ಪ್ರಯೋಗವನ್ನು ಕೊಟ್ಟಿರ್ತಾನೆ, ಕರ್ತರಿ ಪ್ರಯೋಗಕ್ಕೆ ಪರಿವರ್ತನೆ ಮಾಡಬೇಕು. 3 ಶಬ್ದವನ್ನ ಸರಿಯಾಗಿ ಬರೆದ್ರೆ, ಈ ರೀತಿಯಲ್ಲಿ 3 ಶಬ್ದ ಇರುವಂತಹ ಸರಿಯಾಗಿ ಬರೆದ್ರೆ ವಿದ್ಯಾರ್ಥಿಗಳು 3 ಅಂಕವನ್ನು ಪಡೆಯಬಹುದು. ಇನ್ನು 42ನೇದು ವ್ಯಾಕರಣ ಭಾಗದಲ್ಲಿ ಕೊನೆಯ ಪ್ರಶ್ನೆ, ಅಲಂಕಾರಂ ಸಲಕ್ಷಣಂ ನಿರ್ದೇಶತ ಅಂತ. ಹೀಗೆ 2 ಅಲಂಕಾರಗಳನ್ನು ಕೊಟ್ಟಿರ್ತಾನೆ, ಅಲಂಕಾರದ ವಾಕ್ಯಗಳನ್ನು ಕೊಟ್ಟಿರ್ತಾನೆ. ಯಾವುದೇ ಒಂದನ್ನ ಪರಿಗಣಿಸ್ತಾನೆ, ನೀವು 2 ಬರೀಬೇಕು. ಇಲ್ಲಿ ಯಾಕೆ 2 ಬರಬೇಕು ಅಂತಂದ್ರೆ, ಒಂದು ತಪ್ಪು ಹೋದ್ರೆ ಮತ್ತೊಂದು ಸರಿಯಾದ್ರೆ 3 ಅಂಕ ಸಿಗತ್ತೆ ಎನ್ನುವ ಕಾರಣಕ್ಕಾಗಿ. ಪ್ರಸ್ತುತ ಇಲ್ಲಿ ಉಪಮಾಲಂಕಾರ ಕೊಟ್ಟಿದ್ದಾನೆ, ಮತ್ತೆ ಅರ್ಥಾಂತರ ನ್ಯಾಸ ಅಲಂಕಾರ ಕೊಟ್ಟಿದ್ದಾನೆ. ಇಲ್ಲಿ ಅಲಂಕಾರದ ಹೆಸರು ಬರ್ಕೊಂಡು ಲಕ್ಷಣವನ್ನ ಬರಿಬೇಕು. ಅಲಂಕಾರದ ಹೆಸರನ್ನ ಬರೆದದಕ್ಕೆ 1 ಮಾರ್ಕ್ಸ್, ಲಕ್ಷಣವನ್ನು ಬರೆದದಕ್ಕೆ 2 ಮಾರ್ಕ್ಸ್. ಹೀಗೆ ಒಟ್ಟಿನಲ್ಲಿ 3 ಮಾರ್ಕ್ಸ್ ಇತ್ತು. ಸರಿ, ಅನುವಾದವನ್ನ ಅಂದ್ರೆ ಮೇನ್ ಕ್ವಶನ್ ನಂಬರ್ 9 43ನೇ ಕ್ವಶನ್. ಹೀಗೆ ಅನುವಾದ ಏನಿದೆಯೋ ಈ ರೀತಿಯಲ್ಲಿ ಕೊಡ್ತಾನೆ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕೊಡ್ತಾನೆ. ಈ ರೀತಿಯಲ್ಲಿ ಅನುವಾದವನ್ನು ಮಾಡಬೇಕು. ನೋಡಿ ಎಷ್ಟು ಸರಳವಾಗಿ ಇದನ್ನ ನಾನು ನಿರೂಪಿಸಿದ್ದೇನೆ ಅಂತ. ಗೋಪಾಲಕೃಷ್ಣ ಗೋಖಲೆ ಮಹೋದಯ ಅಪ್ರತಿಮಃ ದೇಶಭಕ್ತ ಆಸೀತ್. ಭಾರತಸ್ಯ ಸ್ವಾತಂತ್ರ್ಯ ಸಂಗ್ರಾಮೇ ಸಹ ಪ್ರಮುಖಂ ಪಾತ್ರಂ ನಿರವಹತ್. ಸಹ ಉತ್ತಮಃ ವಾಗ್ಮಿ ಅಪಿ ಆಸೀತ್. ಜನಾಃ ತಸ್ಯ ವಚಸ ದೇಶಭಕ್ತೆಯ ಪ್ರೇರಣಾಂ ಪ್ರಾಪ್ಯ ಸ್ವಾತಂತ್ರ್ಯ ಸಂಗ್ರಾಮೇ ಭಾಗಂ ಗೃಹೀತವಂತಃ. ಸಹ ಸ್ವಸ್ಯ ಸರಳ ನಿಸ್ವಾರ್ಥ ಜೀವನೇನ ಚ ಸರ್ವೇಷಾಂ ಆದರ್ಶಭೂತಃ ವರ್ತತೆ. ಹೀಗೆ ಸಾಮಾನ್ಯ ಒಂದು 5-6 ವಾಕ್ಯ ಬರಲಿಕ್ಕಿರುತ್ತೆ. ತುಂಬಾ ಸರಳವಾಗಿ ಅದನ್ನ ಬರೆಯಬಹುದು. ಈ ರೀತಿಯಲ್ಲಿ ನೀವು ವಿದ್ಯಾರ್ಥಿಗಳು ಗಮನಿಸಬೇಕು. ನನ್ನ ಏನೋ ಈ ಒಂದು ಇದಕ್ಕೆ ಅನುವಾದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಅನುವಾದವು ಕೂಡ ಯಾವ ರೀತಿಯಲ್ಲಿ ಬರೀಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಇದೆ. ವಿದ್ಯಾರ್ಥಿಗಳು ಬೇಕಾದ್ರೆ ಅಲ್ಲಿ ನಾನು ವಿವರಿಸಿದ್ದೇನೆ, ಒಂದೊಂದು ಶಬ್ದವನ್ನು ಕೂಡ ಇಟ್ಟುಕೊಂಡು ವಿವರಿಸಿದ್ದೇನೆ. ಅಲ್ಲಿ ನೋಡಿ ನೀವು ಅರ್ಥ ಮಾಡ್ಕೊಳ್ಬಹುದು. 5ಕ್ಕೆ 5 ಅಂಕಗಳನ್ನ ಪಡ್ಕೊಳ್ಬಹುದು. ಸರಿ, ಕೊನೆಯದಾದಂತಹ ಒಂದು ಪ್ರಶ್ನೆ, ಒಂದು ಅನ್ಸೀನ್ ಪ್ಯಾಸೇಜ್ ಅನ್ನು ಕೊಡ್ತಾನೆ. ಅಂದ್ರೆ ನೀವು ನೋಡದೇ ಇರುವಂತಹ ಒಂದು ಪ್ಯಾಸೇಜ್, ಅಂದ್ರೆ ಒಂದು ಚಿಕ್ಕ ಕಥೆಯ ರೂಪದಲ್ಲಿ, ಸಂದರ್ಭ ರೂಪದಲ್ಲಿ ಇರುತ್ತೆ. ಅದು ಚಿಕ್ಕ ಕಥೆಯ ರೂಪದಲ್ಲಿ ಇರುತ್ತೆ. ಒಂದು 6-8 ವಾಕ್ಯದಲ್ಲಿ ಇರುತ್ತೆ. ಅದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 4 ಪ್ರಶ್ನೆ ಕೊಟ್ಟಿರ್ತಾನೆ. ವಿದ್ಯಾರ್ಥಿಗಳು ಒಮ್ಮೆ ಸುಮ್ಮನೆ ಓದ್ಬೇಕು, 2ನೇ ಸಲ ಅರ್ಥ ಮಾಡ್ಕೊಂಡು ಓದ್ಬೇಕು, 3ನೇ ಸಲ ಕೆಳಗೆ ಕೊಟ್ಟಿರುವಂತಹ ಯಾವ ಪ್ರಶ್ನೆಗಳಿದೆಯೋ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಾ ಓದ್ಬೇಕು. ಹಾಗೆ ಉತ್ತರವನ್ನ ಬರಿಬೇಕು. 44 ಅಂತ ಕ್ವಶನ್ ನಂಬರ್ ಹಾಕಿ ಆ ರೋಮನ್ ಅಂಕೆಯಲ್ಲಿ ಇರುವಂತಹ 1 ಅಂತ ಕ್ವಶನ್ ನಂಬರ್ ಅನ್ನ ಸೂಚಿಸಿ ಉತ್ತರವನ್ನ ಈ ರೀತಿಯಲ್ಲಿ ಬರಬೇಕು. ಹೀಗೆ ವಿದ್ಯಾರ್ಥಿಗಳು ಅತ್ಯಂತ ಸುಲಭದಲ್ಲಿ 80ಕ್ಕೆ 80 ಅಂಕಗಳನ್ನ ಪಡ್ಕೊಳ್ಬಹುದು. ಇದೇ ರೀತಿಯಲ್ಲಿ ಅಥವಾ ಇದೇ ಮಾದರಿಯಲ್ಲಿ ನೀವು ಕ್ವಶನ್ ಆನ್ಸರ್ ಅನ್ನ ಬರೆದ್ರೆ, ಏನು ಎನ್ಯುವಲ್ ಎಕ್ಸಾಮ್ ಇರ್ಬಹುದು, ಪ್ರಿಪರೇಟರಿ ಇರ್ಬಹುದು, ನೀವು ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಉತ್ತರಿಸಿದ್ರೆ ಕರೆಕ್ಟ್ ಆಗಿ ನಿಮಗೆ 80ಕ್ಕೆ 80 ಕೂಡ ಬೀಳುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಮತ್ತೆ ಇದರ ವಿಡಿಯೋದ ಕೊನೆಯಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಇದರ ನಿಮ್ಗೆ PDF ಏನು ಕೂಡ ನಿಮಗೆ ಸಿಗುವಂತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳುವಂತೆ ನಾನು ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹಾಗೂ ಕೂಡ ನೋಡ್ಬೋದು. ಅದು 19 ಪೇಜಸ್ ಇದೆ. ನಿಮ್ಮ ಯಾವಾಗಲೂ ಕೂಡ ಅದನ್ನು ನೀವು ನೋಡ್ಕೊಳ್ಬಹುದು ಬರೆಯುವಂತಹ ಸಂದರ್ಭದಲ್ಲಿ. ಧನ್ಯವಾದಗಳು.